ನಮ್ಮ ಫಾರ್ಮ್ ಹೈಯೆಸ್ಟ್ ಮಿಲ್ಕ್ ಹೀಲ್ಡರ್ಸು ಇದೊಂದಿದೆ. ಇದೊಂದು 7 to 7.2 ಲೀಟ್ರ್ ಗಂಟ 7.5 ಲೀಟ್ರ್ ಗಂಟ ಕೊಟ್ಟಿದೆ ಪರ್ ಟೈಮು. ಆಮೇಲೆ ಅಲ್ಲಿ ಒಂದಿದೆ, ಅದು ಫಾರ್ಮ್ಗೆ ಒಂದು ಲಕ್ಷ್ಮಿ ಥರ ಅದೊಂದು 7.5 8 ಲೀಟ್ರ್ ಗಂಟನೂ ಕೊಟ್ಟಿದೆ ಅದು. ಅಂದರೆ ಈ ಸಲ ಸ್ವಲ್ಪ ತೊಂದರೆ ಆಗಿ ಅದು ಮಿಲ್ಕ್ ಡ್ರೈ, ಅದು ಕರು ಸತ್ತೋದ್ರಿಂದ ಮಿಲ್ಕೇ ಕೊಡಲಿಲ್ಲ. ಅದು ಕರು ಏನೋ ಯಾವುದೋ ತೊಂದರೆ ಆಗಿ ಸತ್ತೋದ್ರಿಂದ ಆಮೇಲೆ ಡ್ರೈ ಆಗೋಗಿ ಇಲ್ಲಿವರೆಗೂ ಹಾಲೇ ಕೊಟ್ಟಿಲ್ಲ. ಅದು ನಾವು ಇನ್ಸಮಿನೇಷನ್ ಮಾಡಿ ಇಟ್ಟಿರೋಂಥ ಕರುಗಳಿದೆ ಎಲ್ಲ. ಇದು ಬರ ಇಲ್ಲಿ ಹೊರಗಡೆ ಬಾ. ಇದು 1.5 ಮಂತ್ ಕರು. ಇದು 1.5 ಮಂತ್ ಕರು. ಇದು ಒಂದು ತಿಂಗಳ ಮೇಲೆ 10 ದಿನ ಆಗಿದೆ. ಇದು ಕಾಂಕ್ರೇಜ್ಗೆ ಸೆಮೆನ್ ಹಾಕಿ ಇದು ಮಾಡಿರೋದಂಥ ಕರು. ಇದು ಒರಿಜಿನಲ್ ಕಾಂಕ್ರೇಜ್ ಹಾಕಿರೋದು. ಕಾಂಕ್ರೇಜ್ ಸೆಮೆನ್ ಹಾಕಿ ಅದ್ರ ಮದರ್ ಬ್ಲ್ಯಾಕ್ ಇದೆ. ಅಂದರೆ ಇದು ಸೆಮೆನ್ ಬುಲ್ ಬಂದು ವೈಟ್ ಇರೋಂಥ ಬುಲ್ ಆಗಿರೋದ್ರಿಂದ ವೈಟ್ ಕಲರೇ ಹುಟ್ಟಿದೆ. ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು. ಬೆಂಗಳೂರಲ್ಲಿ ಹೆಸರುಗಡ್ತ ಸಿಗುತ್ತೆ. ಆಮೇಲೆ ಅದನ್ನು ಮತ್ತೆ ಇನ್ನು ನಮಗೆ ಒಬ್ಬರು ಕಾಂಟ್ಯಾಕ್ಟರ್ ಇದ್ದಾರೆ ಡೈರಿ ಫಾರ್ಮ್ಗೆಲ್ಲ ಅವರೇ ಸಪ್ಲೈ ಮಾಡೋದು, ಕೃಷ್ಣ ಅಂತ. ಅವ್ರ ಕಡೆಯಿಂದ ಸಿಗುತ್ತೆ. ಬೇಕಾದ್ರೆ ನಿಮಗೆ ಬೇಕು ಅಂದರೆ ಅವ್ರ ನಂಬರ್ ಕೂಡ ಕೊಟ್ಟಿರ್ತೀವಿ. ಬೆಳಗ್ಗೆ 3:50ಕ್ಕೆ ಸ್ಟಾರ್ಟ್ ಮಾಡ್ತಾರೆ. 3:50ಕ್ಕೆ ಬಂದು ತಿಂಡಿ ಎಲ್ಲ ಹಾಕಿ ಗೊಬ್ಬರ ಎಲ್ಲ ತೆಗೆದು ಮಿಲ್ಕಿಂಗ್ ಸ್ಟಾರ್ಟ್ ಮಾಡ್ತಾರೆ. 3:50 4:15ಗೆ ಮಿಲ್ಕಿಂಗ್ ಸ್ಟಾರ್ಟ್ ಆಗುತ್ತೆ. 4:15ರಿಂದ 6:30 ಗಂಟೆ ಮಿಲ್ಕಿಂಗ್ ಕಂಪ್ಲೀಟ್ ಆಗುತ್ತೆ. ಮತ್ತು 6:30ಗೆ ಹೊರಗಡೆ ಬಿಡ್ತೀವಿ ಹಸುಗಳನ್ನ. ಹೊರಗಡೆ ಬಿಡ್ತೀವಿ ಅಂದರೆ ಗ್ರೇಸಿಂಗ್ ಇಲ್ಲ ಇಲ್ಲಿ. ಮಾಮೂಲಿ ಸುಮ್ಮನೆ ಹೊರಗಡೆ ಒಂದು ಸ್ವಲ್ಪ ಒಣಲ್ಲಿ ಹಾಕ್ಬಿಟ್ಟು ಬಿಡ್ತೀವಿ. ಆರಾಮಾಗಿ ನೀರು ಕುಡ್ಕೊಂಡೆಲ್ಲ ಅಲ್ಲೇ ಬರುತ್ತೆ. 10 ಗಂಟೆ ಒಳಗಡೆ ಬಂದಾಗ ಮೇವು ಹಾಕಿರ್ತಾರೆ, ಮೇವು ತಿಂದಿರುತ್ತೆ. ಮತ್ತು ಮಧ್ಯಾಹ್ನ ಬಂದಾಗ ನೀರು ಬಿಡ್ತಾರೆ. ಅದೇ ಇದರಲ್ಲಿ ಇದರಲ್ಲೇ ಬಿಡ್ತಾರೆ. ಯಾಕೆಂದರೆ ಹೊರಗಡೆ ಕುಡಿದು ಬಂದಿರುತ್ತಲ್ಲ, ಮತ್ತು ಇದರಲ್ಲೇ ಬಿಡ್ತಾರೆ. ಮತ್ತು ನೀರು ಬಿಟ್ಬಿಟ್ಟು ಮತ್ತೆ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಮೇವು ಹಾಕ್ತಾರೆ. ಮೇವು ಹಾಕಿ ಹಿಂಡಿ ಹಾಕ್ಬಿಟ್ಟು ಮತ್ತು 4:15ಗೆ ಮಿಲ್ಕಿಂಗ್ ಸ್ಟಾರ್ಟ್ ಮಾಡ್ತಾರೆ. ಕರುವಾಗಿದೆ ನೋಡೋಣ ಬನ್ನಿ. ಇವಾಗ ಜಸ್ಟ್ ಆಗಿದೆ. ಇವಾಗ ಇದು ಲಿಕ್ ಮಾಡ್ತಿದೆ. ಇವಾಗ ಜಸ್ಟ್ ಕರು ಹಾಕಿರೋಂಥ ನಮ್ಮಲ್ಲಿದು. ನಾವು ಇವಾಗ ಇದಕ್ಕೆ ಸಾಯಿವಾಲ್ ಸೆಮೆನ್ ಹಾಕಿದ್ದು. ಸಾಯಿವಾಲ್ ಯಾಕೆಂದರೆ ಅದು ಹಾಲು ಜಾಸ್ತಿ ದಿನ ಲ್ಯಾಕ್ಟೇಷನ್ ಕಡಿಮೆ ಇದೆಯಲ್ಲ, ಓರಿ ಹಾಕಿದೆ. ಮೇಲಿದೆ. ಹಾಲು ಯಾವ ಕೊಡೋದಿಲ್ಲ. ಅವಕ್ಕೆಲ್ಲ ತಿಂಡಿ ಇದು ಕೊಡ್ತೀವಿ, ಫೀಡ್ ಕೊಡ್ತೀವಿ, ಪ್ಲಸ್ ಮೇವು ಕೊಡ್ತೀವಿ. ಹಸುಗಳಿಗೆ ಏನಂದರೆ ಎಚ್ ಎಫ್ ಕರುಗಳಿಗಾದರೂ ಯಾವುದೇ ಕರುಗಳಿಗೆ, ಈ ಹಸುಗಳಿಗೆ ಮಾಮೂಲಿ ಮಿಲ್ಕ್ ಅದು ಮುಗಿಯ ಗಂಟೆ ಕುಡಿತಾ ಇರುತ್ತೆ. ಎಚ್ ಎಫ್ ಕರುಗಳು ಇರುತ್ತಲ್ಲ, ನೀವು ಎಷ್ಟೇ ಹಾಲು ಕೊಟ್ಟರು ಮಿನಿಮಮ್ 70 ಡೇಸಲ್ಲಿ ಏನು ಕೊಡ್ತೀರಾ ಅದು ಆ ಗ್ರೋತು ನೆಕ್ಸ್ಟ್ 90 ಡೇಸಲ್ಲಿ ಏನಾಗುತ್ತೆ ಗ್ರೋತು, ಅದು ನೆಕ್ಸ್ಟ್ ನೀವು ಎಷ್ಟೇ ಹಾಲು ಕೊಟ್ಟರು ಗ್ರೋತ್ ಆಗಲ್ಲ. ಫಸ್ಟ್ 90 ಡೇಸ್ವರೆಗೂ ಹಾಲು ಕೊಡೋ ಗ್ರೋತ್ ಆಗೋಷ್ಟು ನೆಕ್ಸ್ಟ್ ನೀವು ಎಷ್ಟು ಕೊಟ್ಟರು ಗ್ರೋತ್ ಆಗಲ್ಲ. ಫಸ್ಟು ನೀವು ರೈತರು ಏನು ಮಾಡ್ತಾರೆ, 1 ಲೀಟ್ರ್ ಬೆಳಗ್ಗೆ 1 ಲೀಟ್ರ್ ಸಾಯಂಕಾಲ 6 ತಿಂಗಳು ಕೊಡ್ತಾರೆ. ಅದು ತಪ್ಪು ಮಾಡಬಾರ್ದು. ಫಸ್ಟ್ ಏನು ಮಾಡಬೇಕು ಅಂದರೆ ಬೆಳಗ್ಗೆ 2 ಲೀಟ್ರ್ ಸಾಯಂಕಾಲ 2 ಲೀಟ್ರ್ ಫಸ್ಟ್ 3 ತಿಂಗಳು ಕೊಟ್ಟರೆ ಸಾಕು. ಅಷ್ಟೇ ಸಾಕು. ಮೇವು ತಿನ್ನುತ್ತೆ ಸಾಕು. ಮೇವು ತಿಂಡಿ ಕೊಟ್ಟರೆ ಸಾಕು, ಅಷ್ಟೇ ಸಾಕು. ಫಸ್ಟು ಏನು ಮಾಡಬೇಕು, ಫಸ್ಟು 10 ದಿನ ಕರುವಾಗ 10 ದಿನ 2 ಲೀಟ್ರ್ ಕೊಡಬೇಕು ಫಸ್ಟು. ಅಂದರೆ ಬಾಡಿ weight ಮೇಲೆ ಒಂದು ಕರುವಿನ ಬಾಡಿ weight ದೇಹ ತೂಕದ 10 ಭಾಗ ಕೊಡಬೇಕು ಹಾಲು. 10 ಭಾಗ 10% ಕೊಡಬೇಕು ಹಾಲನ್ನ. ರೈತರು ಏನು ಮಾಡ್ತಾರೆ, ಹಾಲು ಬಿಡಿ ಇನ್ನೂ 6 ತಿಂಗಳು ಕುಡಿಸ್ಬೋದಲ್ಲ ಅಂದರೆ ಬೆಳಗ್ಗೆ 1 ಲೀಟ್ರ್ ಸಾಯಂಕಾಲ 1 ಲೀಟ್ರ್ 6 ತಿಂಗಳು ಗಂಟೆ ಕುಡ್ಕೊಂಡು ಹೋಗ್ತಾರೆ. ಅದು ಉಪಯೋಗ ಆಗೋದಿಲ್ಲ. ಅದಕ್ಕೆ ಫಾರ್ಮ್ ಅನಿಮಲ್ ನೋಡಿ, ನೀವು ರೈತರು ಅನಿಮಲ್ ನೋಡಿ, ಅಂದರೆ ಸ್ವಲ್ಪ ಗೊತ್ತಿರೋಂಥ ರೈತರು ಕೊಡ್ತಾರೆ. ಫಾರ್ಮ್ ಅನಿಮಲ್ಗೂ ರೈತರ ಅನಿಮಲ್ಗೂ ಕರುಗಳೆಲ್ಲ ಹೊಟ್ಟೆ ಬಂದಿರೋದು, ಚಿಕ್ಕದಾಗಿರೋದು, ಬೆಳವಣಿಗೆ ಕುಂಠಿತವಾಗಿರೋದು. ಪ್ಲಸ್ಸು ನಿಮಗೆ ಡಿವಾರ್ಮಿಂಗ್ ಮೇನು ಕರುಗಳಲ್ಲಿ ಫಸ್ಟ್ 7th ಡೇಗೆ ಡಿವಾರ್ಮಿಂಗ್ ಮಾಡಬೇಕು. ಮತ್ತು 35ಗೆ, ಮತ್ತು 65, ಮತ್ತು 90, ಹಾಗೆ 6 ತಿಂಗಳ ತಿಂಗಳ ಡಿವಾರ್ಮಿಂಗ್ ಮಾಡಬೇಕು. ಮತ್ತು 6 ತಿಂಗಳಾದ್ಮೇಲೆ 6 ತಿಂಗಳಿಗೆ ಒಂದ್ಸಲ ಡಿವಾರ್ಮಿಂಗ್ ಮಾಡ್ತಾ ಹೋಗಬೇಕು. ಡಿವಾರ್ಮಿಂಗ್ ಮಾಡಲಿಲ್ಲ ಅಂದರೆ ನಿಮಗೆ ಹೊಟ್ಟೆ ಎಲ್ಲ ಇದಾಗೋದು, ಹುಳಗಳಾಗಿ ಮೇವು ಟೇಸ್ಟ್ ಆಗಿಲ್ಲ, ಅದು ಹಂಗೆ ಬೆಳೀತಾ ಹೋಗುತ್ತೆ. ಆ ಥರ ಇದರಲ್ಲಿ ಏನೇನಿದೆ ಪ್ರತಿಯೊಂದು ನಮ್ಮ ಫಾರಮ್ನಲ್ಲೇ ಹುಟ್ಟಿ ಬೆಳೆದುವಂಥ ಕರುಗಳು. ನಮ್ಮ ಫಾರಮಲ್ಲೇ ಹುಟ್ಟಿರೋದು, ಇಲ್ಲಿ ಹೊರಗಡೆಯಿಂದ ಒಂದೂ ಇಲ್ಲ. ಇದು ನಮ್ಮ ಫಾರಮಲ್ಲೇ ಹುಟ್ಟಿ ಬೆಳೆದು ಇಲ್ಲಿ ಇಂಥ ಇಲ್ಲ. ನಾವು ಹೊರಗಡೆಯಿಂದ ಯಾವುದೂ ಕರುಗಳನ್ನು ತೊಗೊಂಡಿಲ್ಲ, ಡಿಫರ್ಸ್ಗಳನ್ನ ತೊಗೊಂಡಿಲ್ಲ. ಅಷ್ಟು ಪ್ಯೂರ್ ಅಂದರೆ ಅಂದರೆ ಗಿರ್ ಮತ್ತು ಸಾಯಿವಾಲ್ ಸ್ವಲ್ಪ ಕ್ರಾಸ್ ಆಗಿದೆ. ಅಂದರೆ ನಾವು ಬೇರೆ ಎಕ್ಸಾಸ್ಟಿಕ್ ಅನಿಮಲ್ಸ್ ಯಾವುದೂ ಕ್ರಾಸ್ ಇಲ್ಲ. ಗಿರ್ ಮತ್ತು ಸಾಯಿವಾಲು ಸ್ವಲ್ಪ ಮೊದಲು ಗೀರ್ ಬುಲ್ ಇದ್ದಿದ್ದು. ಮೊದಲು ನಾನು ಬರೋಕ್ಕಿಂತ ಮುಂಚೆ ಬುಲ್ಲಿತ್ತು. ಬುಲ್ಲಲ್ಲಿ ಕ್ರಾಸಿಂಗ್ ಆಗ್ತಿತ್ತು. ಯಾವಾಗ ಅದು ಸ್ವಲ್ಪ ಮೇಲ್ ಜಾಸ್ತಿ ಆಗಿದ್ದರಿಂದ ನಾವು ಕನ್ವೆನ್ಷನಲ್ ಸೆಮೆನ್ ಯೂಸ್ ಮಾಡ್ತಿದ್ದೀವಲ್ಲ, ಇವಾಗೆಲ್ಲ ಅದು ಗಿರ್ಗೆ ಹಾಕ್ತಿದ್ದೀವಿ, ಸಾಯಿವಾಲ್ಗೆ ಹಾಕ್ತಿದ್ದೀವಿ ಸೆಮೆನ್ನು, ಹೋಂಗೋಲ್ ಸೆಮೆನ್ನೇ ಹಾಕ್ತಿದ್ದೀವಿ. ಅಂದರೆ ಹಸು ಚೆನ್ನಾಗಿದ್ರೆ ಅದಕ್ಕೆ ಸ್ವಲ್ಪ ಸಾಯಿವಾಲ್ ಸೆಮೆನ್ ಹಾಕ್ತೀವಿ. ಯಾಕೆಂದರೆ ಅದು ಮಿಲ್ಕಿಂಗ್ ಪೀರಿಯಡ್ ಜಾಸ್ತಿ ಆಗಲಿ, ಲ್ಯಾಕ್ಟೇಷನ್ ಪೀರಿಯಡ್ ಜಾಸ್ತಿ ಆಗಲಿ ಅಂತ ಸಾಯಿವಾಲ್ ಸೆಮೆನ್ ಹಾಕ್ತಿದ್ದೀವಿ. ಇವಾಗ ಬಾಟಲ್ಸ್ ಏನೇನು ನಮ್ಮದು ಬರುತ್ತೆ ಬೆಂಗಳೂರಿಂದ ಇಲ್ಲಿ ಬಂದು ವಾಪಸ್ ಬರುತ್ತೆ. ನಮ್ಮದು ಏನಂದರೆ ಗ್ಲಾಸ್ ಬಾಟಲ್ಸ್ ನಾವು ರೆಡಿ ಮಾಡೋದು. ಗ್ಲಾಸ್ ಬಾಟಲ್ಸ್ ಮಿಲ್ಕ್ನ ಬೆಂಗಳೂರಿಗೆ ಸೆಂಡ್ ಮಾಡ್ತೀವಿ.
ಅದೇ ಬಾಟಲ್ನ ರಿಟರ್ನ್ ಅವರೇ ಕೊಡ್ತಾರೆ. ಇದು ಇವಾಗ ಹೊಸ ಬಾಟ್ಲ್ ಹೋದರೆ ನಾಳೆ ನೆಕ್ಸ್ಟ್ ಬಾಟ್ಲು ಅದು ಅವ್ರ ಹತ್ರ ಸ್ಟೋರ್ ಇರೋ ಭಾಷಣ ವಾಪಸ್ ಕೊಡ್ತಾರೆ. ಆ ಬಾಟಲ್ನ ಇಲ್ಲಿ ನಾವು ಹಾಟ್ ವಾಟ್ರಿಂದ ವಾಶ್ ಮಾಡ್ತೀವಿ. ವಾಷಿಂಗ್ ಹಾಟ್ ವಾಟ್ರಿಂದ ವಾಶ್ ಮಾಡ್ತೀವಿ. ಪ್ಲಸ್ ಸೋಪ್ ಆಯಿಲ್ ಯೂಸ್ ಮಾಡಿ ವಾಶ್ ಮಾಡ್ತೀವಿ. ಇದೆಲ್ಲ ನಾಳೆಗೆ ಹೋಗೋಕೆ ರೆಡಿ. ನಾಳೆಗೆ ನಾಳೆಗೆ ಹೋಗೋಕ್ಕೆ ನೈಟಿಗೆ ಸ್ಟೋರ್ ಮಾಡೋಕ್ಕೆ ವಾಶ್ ಮಾಡಿ. ಮತ್ತು ಇದನ್ನು ಅಲ್ಲಿ ಕೊಟ್ಟಮೇಲೆ ಅವ್ರ ಹತ್ರ ನೆನ್ನೆ ಕೊಟ್ಟಿರೋದು ಇರುತ್ತಲ್ಲ ಬಾಟಲ್ಸು, ಅದೇ ಬಾಟಲ್ಸ್ನ ವಾಪಸ್ ಇಸ್ಕೊಂಡು ಬರ್ತಾರೆ. ಹೋಮ್ ಡೆಲಿವರಿ ಕೊಡೋದು, ಡೋರ್ ಡೆಲಿವರಿ ಕೊಡ್ತೀವಿ. ಅವ್ರು ಇಲ್ಲಿ ಅದು ಹಾಕಿದಾಗ ಅವ್ರು ಹೊರಗಡೆ ಮಡಗಿರ್ತಾರೆ, ಅದನ್ನು ಇಟ್ಕೊಂಡು ಬರ್ತಾರೆ. ಮತ್ತು ಅದು ಬಂದು ಇಲ್ಲಿ ವಾಶ್ ಕ್ಲೀನಾಗಿ ಸ್ಯಾನಿಟೈಸರೆಲ್ಲ ವಾಶ್ ಮಾಡಿ ಇಡ್ತಾರೆ. ಇದೇ ನಮ್ಮದು ಮಿಲ್ಕ್ ಬ್ರ್ಯಾಂಡ್. ಮತ್ತು ಇದೇ ಥರ ಬಾಟ್ಲೆಲ್ಲ ನಮ್ಮದು ಪ್ಯಾಕ್ ಆಗಿದೆ. ಇದೇ ಥರ ಬಾಟ್ಲನ್ನ ಪ್ಯಾಕ್ ಮಾಡಿ ಸೀಲ್ ಮಾಡಿ ನಾವು ಕಳಿಸ್ತೀವಿ ಬೆಂಗಳೂರಿಗೆ. ಅಲ್ಲಿ ಸೀಲ್ಡ್ ಆಗಿರುತ್ತೆ ಓಪನ್ನಾಗಿ. ಆ ಥರ ನಮ್ಮ ಕಸ್ಟಮರ್ಗೆ ಯಾವುದೇ ಥರ ತೊಂದರೆ ಆಗ್ದಂಗೆ, ಇವನ್ ನಾವು ತಗೊಂಡು ಹೋಗ್ಬೇಕಾದ್ರೆ ನಮ್ಮ ಡ್ರೈವರ್ ಮೇಲೆ ಎಲ್ಲರ ಮೇಲೂ ಇದ್ದಿದ್ರು ಕೂಡ ನಾವು ಈ ಥರ ಸೀಲ್ ಮಾಡಿ, ಅಕಸ್ಮಾತ್ ಮಿಲ್ಲು ಸ್ಪ್ಲಿಟ್ ಆಗಬಾರ್ದು, ಹೊರಗಡೆ ಚೆಲ್ಲಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಪ್ಯಾಕ್ ಮಾಡಿ ಬೆಂಗಳೂರಿಗೆ ಕಳಿಸ್ತೀವಿ. ಅಲ್ಲಿಂದ ಡೆಲಿವರಿ ಬಾಯ್ಸ್ ತಗೊಂಡೋಗಿ ಡೆಲಿವರಿ ಕೊಡ್ತಾರೆ. ಇದು ಎಷ್ಟು ಲೀಟ್ರ್ ಬಾಟಲ್? ಇದು 1 ಲೀಟ್ರ್ ಬಾಟಲ್. 1 ಲೀಟ್ರ್ ಬಾಟಲ್ ಇದು. 1 ಲೀಟ್ರ್ ಬಾಟಲ್. ಹಾಂ, ಇದರಲ್ಲಿ ನಾವು ಎಲ್ಲ ಹಾಕಿರ್ತೀವಿ, ಏನೇನು ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಎಷ್ಟೆಷ್ಟು ಇರುತ್ತೆ. ಸರ್ ಇದು ಸರ್ಟಿಫೈಡ್ ಆಗಿರೋಂಥ ಮಿಲ್ಕ್ ಇದು. ಓಕೆ, ಅಂದರೆ ಏನು ಸರ್ಟಿಫಿಕೇಟ್ ಆಗದೆ ಇರೋಂಥ ಮಿಲ್ಕ್ ಏನಲ್ಲ, ಹಾಗೆ ಆ ಥರ ಸರ್ಟಿಫಿಕೇಟ್ ಆಗಿರೋ ಮಿಲ್ಕ್ ಇದು. ಮಿಲ್ಕ್ ನಮ್ಮ ಲೇಬಲಲ್ಲೇ ಪ್ರತಿಯೊಂದು ಇರುತ್ತೆ. ನಮ್ಮದು ನಂಬರ್ ಆಗಲಿ, ಅದು ಇಮೇಲ್ ಅಡ್ರೆಸ್ ಆಗಲಿ ಪ್ರತಿಯೊಂದು ಇರುತ್ತೆ. ಅದರಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಇರುತ್ತೆ. ನಿಮ್ಗೆ ಏನಾದ್ರು ಬೇಕು ಅಂತ ಅದರಲ್ಲಿ ಇದು ಮಾಡ್ಕೋಬೋದು. ಈಗ ಅಲ್ಲಿ ಸರ್ ಅಲ್ಲಿ ಏನು ನಡೀತಾ ಇದೆ? ಇವಾಗ ಅಲ್ಲಿ ಮಿಲ್ಕ್ ಕರ್ಕೊಂಬಂದು ಅಲ್ಲಿ ಹಾಕ್ತಾರೆ. ಮಿಲ್ಕಿಂಗ್ ಆಗ್ತಿದೆ ಇವಾಗ. ಹೌದಾ? ಮಿಲ್ಕಿಂಗ್ ಆಗ್ತಿದೆ ಇವಾಗ. ಸರ್ ಭಾಳ ಖುಷಿ ಆಯ್ತು ನಿಮ್ಮ ಫಾರ್ಮ್ ಬಂದಿದ್ದು. ಅದ್ಭುತವಾದಂಥ ಹೈನುಗಾರಿಕೆ ಮಾಡ್ತಾಯಿದ್ದೀರಾ. ಒಳ್ಳೆಯದಾಗಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮದು ಹೈನುಗಾರಿಕೆ ಸಾಗಲಿ ಅಂತ ನಾವು ಆಶಿಸ್ತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.